ಮುಳಬಾಗಿಲು ತಾಲೂಕಿನಲ್ಲಿ ಮಡಿವಾಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಮಡಿವಾಳ ಸಂಘದ ನೂತನ ಅಧ್ಯಕ್ಷರಾಗಿ ಅಮರನಾಥ್, ಉಪಾಧ್ಯಕ್ಷರಾಗಿ ಮುಡಿಗನೂರು ಗೋಪಾಲ್, ಪ್ರಧಾನ ಕಾರ್ಯದರ್ಶಿಯಾಗಿ ಕೋದಂಡಪ್ಪ, ಖಜಾಂಚಿಯಾಗಿ ಮನೋಹರ್ ಅವರನ್ನು ಆಯ್ಕೆ ಮಾಡಲಾಯಿತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷ ಗೋಪಾಲ್ ರವರು ಹಾಗೂ ನೂತನ ಪದಾಧಿಕಾರಿಗಳು ಮಾತನಾಡಿ ಸಂಘದ ಬಗ್ಗೆ ಹಾಗೂ ಸಮುದಾಯದ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪದಾಧಿಕಾರಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಮಾಚಿದೇವರಿಗೆ ವಂದಿಸುತ್ತಾ, ಏನು ಮಡಿವಾಳ ಹಿರಿಯರು ಎಲ್ಲ ಹಿರಿಯರಿಗೂ ವಂದಿಸುತ್ತಾ, ಇವತ್ತಿನ ಹೊಸ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯನ್ನು ಇವತ್ತಿನ ದಿವಸ ಎಲ್ಲರೂ ಒಮ್ಮತವಾಗಿ ತೀರ್ಮಾನ ತಗೊಂಡಿದ್ದಾರೆ. ನಾವು 23 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷನಾಗಿ ಎಲ್ಲರ ಸಹಕಾರದಿಂದ, ತಾಲೂಕಿನಲ್ಲಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಮಡಿವಾಳರ ಒಂದು ಸಹಕಾರದಿಂದ ಇಷ್ಟು ವರ್ಷನೂ ಯಾವುದೇ ಒಂದು ವಿಭಿನ್ನ ಆಗದಿರ ಒಳ್ಳೆ ಕಾರ್ಯಗಳು ಮಾಡಿಕೊಂಡು, ಏನು ಮಡಿವಾಳರು ಮುಳಬಾಗಿಲು ತಾಲೂಕಲ್ಲಿ ಇಷ್ಟೊಂದು ಜನ ಇದ್ದಾರ ಅನ್ನೋ ತರ ಫಂಕ್ಷನ್ಸು, ಮಾಚಿದೇವರ ಜಯಂತಿಗಳನ್ನು ಮಾಡಿಕೊಂಡು, ಒಂದು ಯಾರಿಗೆ ಒಂದು ಕೆಟ್ಟ ಹೆಸರು ಬರ್ದಿರ, ನಾವೇನ್ ಕಮಿಟಿ ಇತ್ತು ಇಷ್ಟು ದಿವಸ ಕಾರ್ಯದರ್ಶಿಯವರು, ಕಾರ್ಯಕಾರಿ ಕಮಿಟಿ, ನಾವು ಎಲ್ಲ ನಮ್ಮ ಸಮಾಜದ ಮುಖಂಡರನ್ನು ಸೇರಿಸ್ಕೊಂಡು ಇಷ್ಟು ದಿವಸನೂ ಒಳ್ಳೆತನದಿಂದ ನಡ್ಸ್ಕೊಂಡು ಬಂದಿದ್ದೀವಿ. ಈಗ ಏನು ನೂತನವಾಗಿ ಅಧ್ಯಕ್ಷರು ಕಾರ್ಯದರ್ಶಿ ಆಗಿದ್ದಾರೋ, ಎಲ್ಲಾದ್ರೂ ಮಡಿವಾಳರ ಸಂಘದವರು ಇಂಥ ಕೆಲಸ ಮಾಡಿದ್ರು ಕೆಟ್ಟ ಕೆಲಸ ಅನ್ನೋದನ್ನ ಬರ್ದಿರ. ಯಾಕೆಂತ ಹೇಳಿದ್ರೆ ನಾವೊಬ್ರದ್ದು ಅನ್ನೋದಲ್ಲ, ಈ ಕಮಿಟಿಯಲ್ಲಿರೋದ್ರೆ ಇಡೀ ತಾಲೂಕಲ್ಲ ನೀವು ಅವ್ರಿಗೆ ಮುಖಂಡರು. ನೀವು ಈಗ ಮಾಡಿರ್ತಕ್ಕಂಥ ನೀವೇನಾದ್ರೂ ಎಡವಟ್ಟು ಮಾಡಿದ್ರೆ ಎಲ್ಲಾ ಸಮಾಜದ, ಮಡಿವಾಳ ಸಮಾಜದ, ಮುಳಬಾಗಿಲು ತಾಲೂಕು ಎಲ್ರಿಗೂ ಕೆಟ್ಟ ಹೆಸರು ಬಂದಾಗುತ್ತೆ. ಅದರಿಂದ ದಯವಿಟ್ಟು ಯಾವ ತರ ನಡೆಯುವಾಗ ಹಿಂದೆ ಮುಂದೆ ನಡ್ಕೊಂಡು ನಡಿಬೇಕು. ಮತ್ತು ಯಾರ ಹತ್ರ ನಾವು ಇಷ್ಟು ವರ್ಷಗಳಿಂದ ನಾವೇನು ಸ್ವಾಭಿಮಾನದಿಂದ ನಡ್ಸ್ಕೊಂಡು ಬಂದಿದ್ದೀವೋ ಸಂಘವನ್ನು, ಅದೇ ತರ ಸ್ವಾಭಿಮಾನ ಇರಬೇಕು ನಮಗೆ. ಎಲ್ಲಂದ್ರಲ್ಲಿ ಹೋಗಿ ಯಾರ ಹತ್ರ ಆದ್ರೂ ಹೋಗೋದು ಇದೆಲ್ಲಾನು ಇರಬಾರ್ದು. ಏನಕ್ಕೆ ನಮ್ಮ ಸಂಘಕ್ಕೆ ಏನಾದ್ರು ಅಭಿವೃದ್ಧಿ ಕೆಲಸಕ್ಕೆ ಏನಾದ್ರು ಆಗೋಂಗಿದ್ರೆ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು, ಒಬ್ಬೊಬ್ರು ಒಂಟಿಯಾಗಿ ಹೋಗ್ಬಾರ್ದು. ನಾವು ಗುಂಪನ್ನು ಕರೆದ್ರೆ ನಾವೇನು ನಮ್ದು ಆಗ್ಬಿಟ್ಟಿದ್ರೆ ನಾವು ಬರೋದಿಲ್ಲ ಅಂತ ಹೇಳಿಲ್ಲ. ನೀವು ಯಾವತ್ತಿನ ಡೇಟ್ ಇಂಥ ಸಮಯ ಹೇಳ್ಬಿಟ್ರೆ ನಿಮ್ ಜೊತೆಯಲ್ಲಿ ನಾವು ಏನಿದ್ದೀವೋ ನಾವು ದೊಡ್ಡವರೆಲ್ಲಾನು, ನಾನು ಅಂತೂ ನೀವು ಯಾವತ್ತು ಕರೆದ್ರೂ ರೆಡಿಯಾಗಿರ್ತೀನಿ. ಅದರಿಂದ ಇವತ್ತೇನು ಇಲ್ಲಿಂದ ನನಗೆ ಕೋಲಾರಕ್ಕೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ಒಂದು ಅಧ್ಯಕ್ಷರನ್ನು, ಕಾರ್ಯದರ್ಶಿ ಅವರಿಗೆ ಇರ್ಬೋದಾಗಿತ್ತು ನಾಗರಾಜು, ಆದ್ರೆ ಅವ್ರಿಗೆ ಈ ಸಮಯ ಇಲ್ಲ. ಇವಾಗ ಅವರೊಂದು ಕೆಲಸದಲ್ಲಿ ಇದ್ದಾರೆ. ನಾನು ಬೇಡನ, ಎರಡನ್ನೂ ಕೊಟ್ಬಿಡೋಣ, ಆಮೇಲೆ ಅವ್ರು ನೋಡ್ಕೊಂಡು ಅವ್ರೇನಾದ್ರು ಸರಿಯಾಗಿ ನಡೆಸಿದಾಗ ಮತ್ತೆ ಮಾಡೋಣ ಅಂತ ಅವರು ಒಪ್ಕೊಂಡ್ರು. ಇವಾಗ ಎಲ್ಲ ಸುಗಮವಾಗಿ ನಡೆದಿದೆ, ಇದೇ ತರ ನಡ್ಸ್ಕೊಂಡು ಹೋಗ್ಬೇಕು. ಇದಕ್ಕೆ ಇನ್ನು ಶಾಸಕರು ಅನುದಾನ ಕೊಡ್ತೀವಿ ಅಂತೇಳಿ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ನೀವು ಯಾವತ್ತು ಡೇಟ್ ಫಿಕ್ಸ್ ಮಾಡಿದ್ರೆ ಅವ್ರ ಹತ್ರ ನಾವು ಎಲ್ಲರೂ ಬರೋಕ್ ರೆಡಿ ಇರ್ತೀವಿ. ಅದು ಬಂದು ಇದನ್ನೆಲ್ಲ ಫಿನಿಶ್ ಮಾಡಿ ನಾವು ಒಳ್ಳೆ ಜಯಂತಿ ನಿಸಲಿ ನಿಮ್ ಮುಖಾಂತರ ನಾವು ಮೊದಲು ಹೆಂಗ್ ಮಾಡ್ತಾ ಇದ್ರು ಆ ತರ ಮಾಡ್ಕೊಂಡು ಬರ್ಬೇಕು ಅಂತ ಆಶಿಸುತ್ತಾ, ಮುಳಬಾಗಿಲು ತಾಲೂಕು, ಟೌನು, ತಾಲೂಕು ಎಲ್ಲ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅವ್ರ ಅಧ್ಯಕ್ಷನಾಗಿ ಅವ್ರು ಹೇಳ್ದಂಗೆ ಅವರೆಲ್ಲ ಆಶೀರ್ವಾದ ಕೊಟ್ರೆ ಒಳ್ಳೆ ಕೆಲಸ ಮಾಡಿಕೊಂಡು ನನಗೆ ಆಸೆ ಮುಂದಿನ ಅಭಿವೃದ್ಧಿ ಆಗ್ಬೇಕು ಅಂತ ಅವರೆಲ್ಲ ನಮ್ಮ ಗೋಪಾಲ್ನವರು, ಸೋಮಣ್ಣವರು, ನಾಗರಾಜ್ ಅವರು, ತಿರುಗಿ ಆಂಜಪ್ಪನವರು, ಕೋದಂಡಪ್ಪ, ಗೋಪಾಲು, ನಮ್ಮ ಸುಬ್ರಹ್ಮಣಿ, ಮಣಿ ಎಲ್ಲ ಹಿಂದ್ಗಡೆ ದೊಡ್ಡವರು ಚಿಕ್ಕವರು ಎಲ್ಲ ಇದ್ರೆ ತಾಲೂಕು ಕುಲಬಾಂಧವರೆಲ್ಲ ನನ್ಗೆ ಆಶೀರ್ವಾದ ಕೊಟ್ರೆ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ದೇವರ ಪಾದಾರಗಳಿಗೆ ನಮಸ್ಕರಿಸ್ತಾ, ಇವತ್ತಿನ ವಿಷಯ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಜಡ್.ಪಿ. ರಾಜಗೋಪಾಲ್ ಅವರಿಗೆ ಅಭಿನಂದನಾ ಸಮಾರಂಭ ಅಂತ ಹೇಳಿದ್ದಾರೆ. ಅಭಿನಂದನಾ ಸಮಾರಂಭ ಮತ್ತು ಇದರ ಜೊತೆ ಮುಳಬಾಗಿಲು ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನ ಹೊಸದಾಗಿ ನೇಮಕ ಮಾಡಬೇಕಂತೇಳಿ ಎಲ್ಲ ಮುಖಂಡರನ್ನ ಕರೆದು ಅವರ ಒಕ್ಕೊರಲ ಅಭಿಪ್ರಾಯವನ್ನು ಕೇಳಿ ಅವರ ಅಭಿಪ್ರಾಯಗಳನ್ನು ಒಬ್ಬರಾಗಿ ತಿಳಿಸ್ಬೇಕಾಗಿ ಹೇಳಿದ್ದಾರೆ.
ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಹಿರಿಯರಾದ ಮುನ್ನರಣಪ್ಪನವ್ರಿಗೆ ಹಾಗೂ ನಮ್ಮ ಬೆಂಗಳೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾದ ಸೋಮಣ್ಣನವ್ರಿಗೆ ಹಾಗೂ ಕೋಲಾರ ತಾಲೂಕು ಜಿಲ್ಲೆಯ ಅಧ್ಯಕ್ಷರಾದ ಜಡ್.ಪಿ. ರಾಜಗೋಪಾಲ್ ಅವ್ರಿಗೆ ಹಾಗೂ ಮುಳಬಾಗಿಲು ತಾಲೂಕು ಕಾರ್ಯದರ್ಶಿಗಳಾದ ನಾಗರಾಜ್ ಅವ್ರಿಗೆ ವಂದನೆಗಳನ್ನು ತಿಳಿಸ್ತಾ, ಇವತ್ತಿನ ವಿಷಯ ಇದು ಏನು ನೂತನವಾಗಿ ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡೋ ಸಂಬಂಧ ಸಭೆ ಕರೆಯಲಾಗಿದೆ. ಮತ್ತೆ ಇನ್ನು ಮುಂದಿಂದು ನಾಗರಾಜ್ ಅವರು ಕಾರ್ಯದರ್ಶಿಗಳು ನಡೆಸ್ಕೊಡ್ತಾರೆ.